ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೀನಾಕ್ಷಿ ಅಂತೇಳಿ. ನಾನು ಭಾಗ್ಯಲಕ್ಷ್ಮಿ ಜ್ಞಾನ ವಿಕಾಸ ಕೇಂದ್ರ ಸದಸ್ಯೆ. ನಮ್ಮೂರು, ನಾನು ಬೆಳ್ತಂಗಡಿ ತಾಲೂಕು ಕರಾಯ ಗ್ರಾಮದ ಪೂಜಾರಿ ಅಂತೇಳಿ. ಶ್ರೀಯುತ ದಯಾನಂದ ಬಂಗೇರ ಅವರ ಪತ್ನಿ. ನನಗೆ ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ನಾನು 1992ರಲ್ಲಿ ಭಾಗ್ಯಲಕ್ಷ್ಮಿ ಜ್ಞಾನ ವಿಕಾಸ ಕೇಂದ್ರಕ್ಕೆ ಸೇರ್ಪಡೆಗೊಂಡೆ. ಅಂದಿನಿಂದ ಇಂದಿನವರೆಗೆ ನಾನು ಭಾಗ್ಯಲಕ್ಷ್ಮಿ ಜ್ಞಾನ ವಿಕಾಸ ಕೇಂದ್ರದಲ್ಲೇ ಇದ್ದೇನೆ. ಈಗ ನಮ್ಮ ಜ್ಞಾನ ವಿಕಾಸ ಕೇಂದ್ರ ಪ್ರಬುದ್ಧ ಜ್ಞಾನ ವಿಕಾಸ ಅನ್ನುವಂಥ ಒಂದು ಪದವಿ ಸೇರಿದೆ. ಹಾಗೆಯೇ ನಾನು 2003ರಲ್ಲಿ ಈ ಒಂದು ಶ್ರದ್ಧಾ ಅನ್ನುವಂಥ ಒಂದು ಟೈಲರಿಂಗ್ ಸೆಂಟ್ರನ್ನು ನಾನು ಓಪನ್ ಮಾಡಿದ್ದೇನೆ. ಆವಾಗ ನಮ್ಮ ಯೋಜನೆ ಕಾರ್ಯಕರ್ತರಾದ ಶ್ರೀಯುತ ಪ್ರವೀಣ್ ಕುಮಾರ್ ಹಾಗೆ ವಾಣಿಜ್ಯ ವಿಶೇಷಿಯವರು ನಮಗೆ ಇದಕ್ಕೆ ಸಪೋರ್ಟ್ ಮಾಡಿದರು. ಎಲ್ಲಿ ಟೈಲರಿಂಗ್ ಕ್ಲಾಸ್ ಮಾಡಿ ಅನ್ನೋಂಥ ಒಂದು ಇದಕ್ಕೆ ಸಪೋರ್ಟ್ ಮಾಡಿದರು. ಆವಾಗ ನಾನು ಶ್ರದ್ಧಾ ಅನ್ನುವಂಥ ಒಂದು ಹೆಸರನ್ನು ನಾನು ಆರಿಸಿಕೊಂಡೆ. ಶ್ರದ್ಧಾ ಅಂತ ಹೇಳಿದರೆ ಎಲ್ಲರೂ ಕೇಳ್ತಾಯಿದ್ರು, ಶ್ರದ್ಧಾ ಅಂತ ಹೇಳಿದರೆ ನಿಮ್ಮ ಮಗಳು ಅಂತೇಳಿ. ಖಂಡಿತ ಅಲ್ಲ, ಪೂಜಕ ಒಂದು ಮಗಳ ಹೆಸರನ್ನು ನಾನು ಇಟ್ಟಿದ್ದೇನೆ. ಆ ಶ್ರದ್ಧತೆ ನನಗೆ ಬರಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪೂಜಕ ಒಂದರ ಮಗಳ ಹೆಸರನ್ನು ನಾನು ಇಟ್ಟಿದ್ದೇನೆ. ಅಂದಿನಿಂದ ಇಂದಿನವರೆಗೆ ಆ ಶ್ರದ್ಧತೆಯಲ್ಲಿ ನಾನಿದ್ದೇನೆ. ನನಗೆ ಇಬ್ಬರು ಮಕ್ಕಳು. ನಾನು ಈ ಒಂದು ಟೈಲರಿಂಗ್ ತರಬೇತಿಯಿಂದ ಟೈಲರಿಂಗ್ ಕ್ಲಾಸಿನಿಂದ ನನ್ನ ಇಬ್ಬರು ಮಕ್ಕಳನ್ನು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದೇನೆ. ನನ್ನ ಮಕ್ಕಳಿಗೆ ಸುಮಾರು 1,000ಕ್ಕೂ ಜಾಸ್ತಿ ವಿದ್ಯಾರ್ಥಿನಿಯರು ನನ್ನ ಜೊತೆ ಕಲಿತಿದ್ದಾರೆ. ನಾನು ಕೆಲವೊಂದು 2-3 ಮಂದಿ ವಿದ್ಯಾರ್ಥಿನಿಯನ್ನು ಆರಿಸಿಕೊಂಡು ಅವರಿಗೆ ಉದ್ಯೋಗ ಕೊಡ್ತಾ ಇದ್ದೇನೆ. ಹಾಗೆಯೇ ಮತ್ತು ಬ್ಯಾಂಕಿನ ವ್ಯವಹಾರ, ಅಂದರೆ ಹೊರಗಡೆ ಹೋಗಿ ಬ್ಯಾಂಕಲ್ಲಿ ಹೇಗೆ ವ್ಯವಹಾರ ಮಾಡಬೇಕನ್ನುವಂಥ ಒಂದು ಇದನ್ನು ಪೂಜಾ ಕಾವಂದ್ರ ಹಾಗೆ ಮಾತೃಶ್ರೀ ಅಮ್ಮನವರು ನನಗೆ ಈ ಜ್ಞಾನ ವಿಕಾಸ ಕೇಂದ್ರದ ಮುಖಾಂತರ ನನಗೆ ಅದರ ಒಂದು ಅರಿವು ಬಂದಿದೆ. ಹಾಗೆಯೇ ಬಾವಿಯೊಳಗಿರುವಂಥ ಕಪ್ಪೆ ಆಗಬಾರ್ದು, ಹೊರಗಡೆ ಪ್ರಪಂಚಕ್ಕೆ ಬನ್ನಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮಾತೃಶ್ರೀ ಅಮ್ಮನವರು ಜ್ಞಾನ ವಿಕಾಸ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟು ಎಲ್ಲರನ್ನೂ ಬಾವಿಯಿಂದ ಮೇಲೆ ಕೆತ್ತಿದ್ದಾರೆ. ಈಗ ನಾವು ನಿಜವಾಗಿ ಸ್ವತಂತ್ರರು ಅಂದರೆ ನಾವೆಲ್ಲದಕ್ಕೂ ಸ್ವತಂತ್ರೆಯಾಗಿರಬಾರ್ದು, ಅಂದರೆ ಯಾವುದಕ್ಕೂ ಸ್ವತಂತ್ರೆಯಾಗಿರಬೇಕು, ಹಾಗೆ ನಾವು ಸ್ವತಂತ್ರರಾಗಿರಬೇಕು. ಮತ್ತು ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಂದು ಹೆಜ್ಜೆಗೂ ನಾನು ಪೂಜಾ ಕಾವಂದ್ರನ್ನು ಹಾಗೆ ಮಾತೃಶ್ರೀ ಅಮ್ಮನವರನ್ನು ನಾನು ಸ್ಮರಿಸುತ್ತಾನೆ ಇದ್ದೇನೆ. ಹಾಗೆ ನನ್ನ ಈ ಒಂದು ತರಗತಿಗೆ ಬರುವಾಗ ಕೂಡ ಅಷ್ಟೇ, ನಾನು ಓಂ ಶ್ರೀ ಮಂಜುನಾಥಯ್ಯ ಅಂತ ಹೇಳಿ ನನ್ನ ತರಗತಿಗೆ ನಾನು ಒಳಗಡೆ ಬರ್ತಿದ್ದೇನೆ. ಹಾಗೆಯೇ ಒಂದು ಹೆಣ್ಣು ಕಲಿತರೆ ನಾರಿ, ಮುನಿದರೆ ಮಾರಿ ಅಂತ ಹೇಳ್ತಾರೆ. ಹಾಗೆ ನಾನೊಂದು ನಿಜವಾಗಿ ಕಲಿತು ಒಂದು 10 ಮಂದಿಗೆ ವಿದ್ಯೆ ದಾನ ಮಾಡ್ತಿದ್ದೇನೆ. ನಾನು ಕಲ್ತಿದ್ದೇನೆ ಅನ್ನುವಂಥ ಅಹಂಕಾರ ನನ್ನಲ್ಲಿಲ್ಲ. ನಾನು ಎಲ್ಲರ ಜೊತೆಗೆ ಒಂದೇ ರೀತಿ ಇರೋದು. ನಾನು ಅಂದರೆ ಇನ್ನೊಬ್ಬರು ಅವರು ಹಾಗೆ ಇವರು ಹಾಗೆ ಅನ್ನುವಂಥ ನನ್ನದರಲ್ಲಿ ಯಾವುದೇ ಭೇದ ಇಲ್ಲ. ಮತ್ತು ಪ್ರತಿಯೊಂದು ಹೆಜ್ಜೆಗೂ ನನಗೆ ಯೋಜನೆಯಿಂದ ನನಗೆ ಒಳ್ಳೆಯ ಸಪೋರ್ಟ್ ಇದೆ. ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನುವಂಥ ಒಳ್ಳೆಯ ಸಪೋರ್ಟ್ ಇದೆ. ಯೋಜನೆಗೆ ಯಾವತ್ತೂ ಋಣಿಯಾಗಿರ್ತೇನೆ ನಾನು. ಹಾಗೆ ಕ್ಷೇತ್ರಕ್ಕೆ ಯಾವುದೇ ರೀತಿ, ಅಂದರೆ ಪೂಜಾ ಕಾವಂದ್ರು ಹಾಗೆ ಅಮ್ಮನವರಿಗೆ ಯಾವ ರೀತಿ ಅಪಪ್ರಚಾರ ಮಾಡೋದು ನನಗೆ ಇಷ್ಟ ಆಗುವುದಿಲ್ಲ. ಅದನ್ನು ನಿಜವಾಗಿ ನಾನು ಖಂಡಿಸ್ತೇನೆ.